ಹಾಯ್ ಹಲೋ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ ವ್ಲಾಗ್ಸ್. ಗೈಸ್, ಇದು ಬಂದ್ಬಿಟ್ಟು ನಮ್ಮ ಯುಗಾದಿ ಹಬ್ಬದ ವ್ಲಾಗ್ ಆಗಿತ್ತು. ಯಾಕಪ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ತುಂಬಾ ಮಿಕ್ಸ್ ಆಗೋಗಿತ್ತು ವೀಡಿಯೋಸ್ ಎಲ್ಲ. ಸೊ ಅದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಯುಗಾದಿ ಹಬ್ಬದ ದಿನ ಮುಂದಿನ ದಿನಾನೇ ಅಂದರೆ ಸ್ಯಾಟರ್ಡೇನೇ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ವಿ. ಇದು ಸಂಡೇ ಅಂದರೆ ಯುಗಾದಿ ಹಬ್ಬದ ದಿನ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆಯವ್ರ ಮನೆ ಅಂದರೆ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸದ್ಯ ನಾವಿರೋದು ಮುಳ್ಬಾಗ್ಲಲ್ಲಿ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಅತ್ತೆಯವ್ರ ಮನೆ. ನೋಡಿ, ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವ್ರು ಬಂದುಬಿಟ್ಟು ನಮ್ಮ ರಿಲೇಟಿವ್ಸ್, ನಮ್ಮ ಬ್ರದರ್ ಹೆಂಡ್ತಿ. ಇವರು ಇಲ್ಲಿ ಕೂತಿದ್ದಾರಲ್ಲ, ಅವರು ಅಣ್ಣ ಅವ್ರಾಗಬೇಕು. ಆ್ಯಂಡ್ 6:30 ಹಬ್ಬ ಮುಗ್ದೋಗಿತ್ತು. ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ ನಾನು ದೇವ್ರ ಮನೆಯಲ್ಲಿ. ಆ್ಯಂಡ್ ಇದು ಆಗಲೇ ತೋರಿಸಿದ್ದು ಫಸ್ಟ್ ಹಾಲು ಕಿಚನ್ ಬರುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಹಾಲು, ಇದು ರೂಮ್ ಬರುತ್ತೆ. ಆ್ಯಂಡ್ ಎಲ್ಲ ತಂದಿರೋ ಐಟಮ್ಸ್ ಎಲ್ಲ ಅಲ್ಲಿಟ್ಟಿರೋದು. ಆ್ಯಂಡ್ ಇದು ಬಂದುಬಿಟ್ಟು ಮೊದಲು ನಾವಿದ್ದಿದ್ದು ಇದೇ ರೂಮಲ್ಲೇ. ಈಗ ಮುಳ್ಬಾಗಿಲಿಗೆ ಬಂದಿದ್ದೀವಿ. ಇದು ಬಂದುಬಿಟ್ಟು ಹಾಲು, ಇದು ಫ್ರಂಟ್ ಬಂದಿದ ತಕ್ಷಣ ಹಾಲು, ಇದು ರೂಮ್ ಬರುತ್ತೆ. ಅದು ಟಿ ವಿ ಶೋಕೇಶು. ಇದು ಬಂದುಬಿಟ್ಟು ನಮ್ಮ ಅತ್ತೆಯವರ ಮನೆ. ಇದು ನನ್ನ ಚಿಕ್ಕ ಮಗಳು ರಿಯಾ. ಇದು ನಮ್ಮ ಭಾವನ ಮಗಳು ರಿತಿಕಾ ಅಂತ. ನೋಡಿ, ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಆಚೆ ಕಡೆ ಹೇಗಿದೆ ನಮ್ಮ ಮನೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ತುಳಸಮ್ಮನಿಗೆ ಆಲ್ರೆಡಿ ಆಗಿದೆ, ಧೂಪ ದೀಪ ಎಲ್ಲ ಆಗಿದೆ. ಇದು ಬಂದುಬಿಟ್ಟು ಎಂಟ್ರೆನ್ಸು, ನಮ್ಮ ಮನೆ ಎಂಟ್ರೆನ್ಸ್ ಇದು. ಇಲ್ಲಿ ಗಿಡಗಳೆಲ್ಲನೂ, ಶೋ ಗಿಡಗಳೆಲ್ಲನೂ ಇಕ್ಬಿಟ್ಟಿದ್ದಾರೆ. ಮೊದಲು ಇರಲಿಲ್ಲ, ಇಲ್ಲೆಲ್ಲ ಮೊದಲು ಅಲ್ಲೇ ನೆಟ್ಟಿದ್ರು, ಈಗ ಅದು ತಂದು ಇಕ್ಕಿದ್ದಾರೆ. ಇದು ಬಂದುಬಿಟ್ಟು ಆಚೆ ಕಡೆ, ನಮ್ಮ ಮನೆಯಲ್ಲಿ ಆಚೆ ಕಡೆ ಇದು ಬಂದುಬಿಟ್ಟು. ಆ ಕಡೆ ಎಲ್ಲ ಮತ್ತೆ ಯಾರು ಹೋಗೋದು ಅಂತ ಈ ಕಡೆನೇ ಮತ್ತೆ ರಿಟರ್ನ್ ಬರ್ತಾಯಿದ್ದೀನಿ. ಈ ಕಡೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಈ ಕಡೆ ಬಂದುಬಿಟ್ಟು ವಾಶ್ರೂಮ್ ಎಲ್ಲ ಆ ಕಡೆ ಬರುತ್ತೆ. ನಮ್ಮತ್ತೆ ಇರೋ ಹತ್ರ ಅಂತೂ ಗಿಡಗಳಿಗಂತೂ ಕಡಿಮೆನೇ ಇರೋದಿಲ್ಲ ಗೈಸ್, ಅಷ್ಟು ಗಿಡಗಳನ್ನ ಇಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕೈಯಲ್ಲಿ ಇಷ್ಟೆಲ್ಲ ಆಗೋದಿಲ್ಲ ಗಿಡಗಳೆಲ್ಲ ನೆಡೋದಕ್ಕೆ. ನಮ್ಮ ಅತ್ತೆಯವರಂತೂ ಸೂಪರಾಗಿ ನೆಡ್ತಾರೆ. ಇದು ಏನು ಒಲೆ ಅಂತ ನೋಡ್ತಿದ್ದೀರಾ? ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ರೀ. ನಾವು ಹಬ್ಬಕ್ಕೆ ಎಲ್ಲರೂ ಒಂದು ಹತ್ರ ಸೇರಿದ್ರೆ, ಮುಖ್ಯವಾಗಿ ನಮ್ಮ ಚಿಕ್ಕ ಹೆಣ್ಮಗಳು ಬಂದರೆ ಆಚೆ ಕಡೆನೇ ನಾವು ಅಡುಗೆ ಮಾಡೋದು, ಅದು ಆಮೇಲೆ ಹೇಳ್ತೀನಿ. ಇದು ಬಂದು ನೋಡಿ, ಪಕ್ಕದಲ್ಲೆಲ್ಲ ತುಂಬ ಜಾಗ ಇದೆ ಅಂತ ನಮ್ಮ ಅತ್ತೆಯವರು ಎಷ್ಟು ಕ್ಲೀನ್ ಮಾಡಿಕೊಂಡು ಗಾರ್ಡನ್ ಟೈಪ್ ಮಾಡಾಕಿದ್ದಾರೆ ಇವರು. ಇಲ್ಲಿ ಬರೀ ಕನಕಾಂಬರ ಗಿಡ, ಇದು ಏನೋ ಹೇಳ್ತಾರೆ, ಅದೇನೋ ಹೇಳ್ತಾರೆ ಗೊತ್ತಿಲ್ಲ, ಚಿಕ್ಕಡ್ಕಾಯಿ ಗಿಡ ಅಂತಾರಲ್ಲ ಅದು, ಆಮೇಲೆ ಮೂಲಂಗಿ, ಈ ಕಡೆ ಸ್ವಲ್ಪ ಡ್ರ್ಯಾಗನ್ ಗಿಡ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಅವಶ್ಯಕತೆ ಇರುತ್ತೆ ಅಂತ ನಮ್ಮ ಅತ್ತೆಯವರು ಗಾರ್ಡನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಅವ್ರ ಕೈಯಲ್ಲಂತೂ ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಗಿಡಗಳೆಲ್ಲ. ಅಂದರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅದನ್ನು, ಮುಖ್ಯವಾಗಿ ಇದು ಪಾಯಿಂಟು. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಅಷ್ಟು ಚೆನ್ನಾಗಿ ಬೆಳೆಸ್ತಾರೆ. ನಮ್ಮ ಕೈಯಲ್ಲೆಲ್ಲ ಅದಾಗೋದಿಲ್ಲ. ಆ್ಯಂಡ್ ಇದು ನಮ್ಮ ಮನೆ ವ್ಯೂ ಈ ಥರ ಇದೆ ನೋಡಿ ನಮ್ಮ ಮನೆಯೆಲ್ಲ. ನಮ್ಮ ಮನೆ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಒಂದು ಕಾಮೆಂಟ್ ಮಾಡಿ. ಬನ್ನಿ ಗಾಯ್ಸ್, ಮತ್ತೆ ಹಬ್ಬದಲ್ಲಿ ಏನೇನು ನಡೀತು ಅಂತ ಕಂಟಿನ್ಯೂ ಆಗಿ ಹೇಳ್ತೀನಿ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು, ಇನ್ನು ದೇವಸ್ಥಾನ ಇದೆ ಊರಲ್ಲಿ, ದೇವಸ್ಥಾನಗಳ ಹತ್ರ ಕ್ಲೀನ್ ಮಾಡೋಣ ಅಂತ ದೇವಸ್ಥಾನದ ಹತ್ರ ಹೋಗಿದ್ದೀವಿ. ನೋಡಿ, ನಾನು ಆಚೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನಮ್ಮ ವರ್ಷ, ನಮ್ಮ ಹೆಣ್ಮಗಳು ದೊಡ್ಡ ಹೆಣ್ಮಗಳು ಮಗಳು ಹುಡುಗಿ, ಇವರು ಆಗಲೇ ತೋರಿಸ್ದೆ ಅಲ್ವಾ, ನಮ್ಮ ಅಣ್ಣ ಹೆಂಡತಿ ಇವರು. ಆ್ಯಂಡ್ ಇದು ದೇವಸ್ಥಾನ, ಇದು ಬಂದುಬಿಟ್ಟು ಮಾರಿಯಮ್ಮ ದೇವಸ್ಥಾನ ಅಂತ. ಇಲ್ಲಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅಂತ ಎಲ್ಲರೂ ಬಂದಿದ್ವಿ. ಇಲ್ಲಿ ಸ್ವಲ್ಪ ದೀಪ ಅದು ಇದು ಎಲ್ಲ ಸ್ವಲ್ಪ ಕೊಳೆ ಆಗಿರುತ್ತಲ್ಲ, ಸೊ ಅಲ್ಲೆಲ್ಲ ಕ್ಲೀನ್ ಮಾಡೋಂತ ಇಲ್ಲಿ ಒಳಗಡೆ ಆಚೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಗೈಸ್, ಈ ಥರ ಆಗೋಗಿದೆ ಅದು. ಶಿವರಾತ್ರಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ರಂತೆ. ನಾನೇನು ಮಾಡಿದೆ ಅಂದರೆ, ದೇವಸ್ಥಾನದಲ್ಲಿರೋ ಎಲ್ಲ ಎತ್ಕೊಬಂದು ಇಲ್ಲಿ ನೋಡಿ, ಪ್ರತಿಯೊಬ್ಬರು ಈ ಥರ ಮಾಡಿ ಟ್ರೈ ನೋಡಿ, ತುಂಬಾ ಹೊಸದಾಗಿಬಿಡತ್ತೆ. ಬಿಸಿ ಬಿಸಿ ನೀರಲ್ಲಿ ಅಡುಗೆ ಸೋಡಾ, ನಿಂಬೆ ಹಣ್ಣುಗಳೊಂದು 10 ಹಾಕಿದ್ವಿ. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಕುದಿಬೇಕು ನೀರು. ಆ ನೀರಿಗೆ ಇದೆಲ್ಲ ಹಾಕಿಬಿಡಿ. ಆಮೇಲೆ ತೋರಿಸ್ತೀನಿ ರೀ ನಾನು ಕ್ಲೀನ್ ಮಾಡೋಗಿ, ಎಷ್ಟು ಕ್ಲೀನಾಗಿತ್ತು, ಎಷ್ಟು ಹೊಸ್ದಾಗಿದೆ ಅಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಶಾಕ್ ಆಗುತ್ತೆ. ಯಾಕಂದರೆ ಹಳ್ಳಿಗಳಲ್ಲಿ ಜಾಸ್ತಿ ಜನ ಈ ದೇವಸ್ಥಾನಗಳಲ್ಲಿರೋದೆಲ್ಲ ಹಂಗೆ ಬಿಟ್ಬಿಟ್ಟಿರ್ತಾರೆ, ತುಂಬ ಕೊಳೆ ಆಗಿರುತ್ತೆ. ಸೊ ದೇವ್ರಿಗೂ ಸ್ವಲ್ಪ ಕ್ಲೀನ್ ಮಾಡಬೇಕಲ್ವಾ. ನಾನು ಹಬ್ಬಕ್ಕೆ ಹೋಗ್ದಿರೋ ಇರೋ ಮುಂಚೆಯಿಂದನೂ ನಾನು ಆ ಥರ ಮೈಂಡಲ್ಲಿ ಹಾಕ್ಕೊಂಡೇ ಬಂದೆ, ಈ ಥರ ಕ್ಲೀನ್ ಮಾಡಿಬಿಡ್ಬೇಕು ಅಂತ. ಸೊ ಎಲ್ಲರೂ ಇಲ್ಲಿ ಕೂತ್ಕೊಂಡು ಉಜ್ಜ್ತಾ ಇದ್ದೀವಿ ನೋಡಿ. ನಾನು, ಆಮೇಲೆ ನಮ್ಮ ರಿಲೇಟಿವ್ಸ್ ಅಣ್ಣ ಆಗಬೇಕಲ್ವಾ ಇವರು ನಮ್ಮ ದೊಡ್ಡ ಹೆಣ್ಮಗಳು.
ಟೋಟಲ್ ಎಲ್ಲರೂ ಕೂತ್ಕೊಂಡು ಉಜ್ಜುತ್ತಾ ಇದ್ದೀವಿ ನೋಡಿ. ಫಸ್ಟು ರೆಡಿ ಮಾಡದಿರೋರು ಮುಂಚೆ ಹೀಗಿತ್ತು. ಇದು ಬಂದುಬಿಟ್ಟು ಮಾರಿಯಮ್ಮ ದೇವ್ರದ್ದು ಮುಖವಾಡ. ಇದು ಎತ್ಕೊಬಂದು ತುಳಿದ್ಬಿಟ್ಟು ಹೀಗಿದೆ. ಆಮೇಲೆ ಎಲ್ಲ ತುಳಿದ್ಮೇಲೆ ಇವನ್ನೆಲ್ಲ ಕ್ಲೀನಾಗಿ ಉಜ್ಜಿಬಿಟ್ಟು ಆಮೇಲೆ ಇದು ಯಾವ ರೀತಿ ಬೊಟ್ಟೆಲ್ಲ ಇಕ್ಕಿದ್ಮೇಲೆ ಯಾವ ರೀತಿ ರೆಡಿ ಆಗಿದೆ ಅಂದರೆ ನೋಡಿ ಫ್ರೆಂಡ್ಸ್. ಫಸ್ಟಲ್ಲಿ ನಾನು ಅಲ್ಲಿ ತೋರಿಸಿದಾಗ ಎಷ್ಟು ಸ್ವಲ್ಪ ಇದೆಲ್ಲ ಆಗಿತ್ತಲ್ಲ ನೋಡಿ, ಈಗ ಎಷ್ಟು ಕ್ಲೀನಾಗಿದೆ ಅಂದರೆ ಈ ಥರ ಕುದಿಸೋದ್ರಿಂದ ನೀರಲ್ಲಿ ಐಟಮ್ಸ್ ಆಗಿಬಿಟ್ಟು ತುಂಬಾ ಕ್ಲೀನ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಹೊಸಾವು ಇದ್ದಂಗಿದೆ. ದೇವಸ್ಥಾನದಲ್ಲಿ 2 ದೇವಸ್ಥಾನ ಇದೆ, 2 ದೇವಸ್ಥಾನದಿರೋದು ಎತ್ಕೊಬಂದುಬಿಟ್ಟೆ ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡಿದೆ. ಮುಖವಾಡ ನೋಡಿಸ್ತೀನಿ ರೀ, ಆಗಲೇ ತೋರಿಸಿದಾಗ ಆಗಿತ್ತಲ್ವ. ಸೊ ಅದಕ್ಕೆ ಈ ಕಾರ್ಡ್ಗೆ ರೆಡ್ ಕಲರ್ ನೈಲ್ ಪಾಲಿಶು ಅದೆಲ್ಲ ಹಾಕಿ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಅಷ್ಟಿಗೂ ಈ ಬ್ಲ್ಯಾಕ್ ಕಲರ್ದು ನೈಲ್ ಪಾಲಿಶು ಸಿಕ್ಕಿಲ್ಲ, ಅಲ್ಲಿ ಮನೇಲಿ ಇರಲಿಲ್ಲ. ಸೊ ರೆಡ್ ಆ್ಯಂಡ್ ಆಮೇಲೆ ಐಲೈನರಲ್ಲಿ ಇಷ್ಟು ಮಾತ್ರ ರೆಡಿ ಮಾಡಿದ್ದೀನಿ. ಸೊ ದೇವಸ್ಥಾನದಲ್ಲಿದ್ದಿದ್ದ ದೇವ್ರ ಸಾಮಾನುಗಳೆಲ್ಲ ತುಂಬಾ ಕ್ಲೀನ್ ಆಗೋಯಿತು. ಇದು ಒಂದು ದೊಡ್ಡ ಕೆಲಸ. ಇದು ಕ್ಲೀನ್ ಮಾಡಬೇಕು ಊರಿಗೆ ಹೋದರೆ ಅಂತ ಒಂದು ವೀಕಿಂದನೇ, ಹಬ್ಬಕ್ಕೆ ಮುಂಚೆ ಒಂದು ವೀಕಿಂದನೇ ತುಂಬ ಸಲ ಅಂದ್ಕೊಂಡಿದ್ದೆ ನಾನು. ಸೊ ಹೋಗಿಬಿಟ್ಟು ಇದು ಮಾಡಿಬಿಟ್ಟೆ. ಸ್ವಲ್ಪ ನೆಮ್ಮದಿ ಆಯಿತು, ಅಂದ್ಕೊಂಡು ಬಂದೆ ಇದು ಮುಗೀತು ಅಂತ. ನೋಡಿ ದೇವಸ್ಥಾನದಲ್ಲಿ ಹೇಗೆಲ್ಲ ಕ್ಲೀನ್ ಮಾಡಿದ್ದೀವಿ ಅನ್ನೋದು ವಿಡಿಯೋ ಮಾಡಿದ್ದೀವಿ. ಒಳಗಡೆ ಎಲ್ಲ ಅಲ್ಲಿಗೆ ನೀರು ಬರುತ್ತೆ. ಡ್ರಿಪ್ ಪೈಪ್ ಒಂದಿದೆ, ಅದರಲ್ಲಿ ಮೋಟ್ರ್ ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ. ಆಫ್ಟರ್ನೂನ್ 1 o'clock ಆಗಿತ್ತು ಅವತ್ತು. ಅಲ್ಲಿಗೆ ನೀರು ಬರುತ್ತೆ, ನಮ್ಮದೇ ಮೋಟ್ರಿಂದ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ದೂರದಿಂದ ಎತ್ಕೊಬರೋಕ್ಕಾಗೋದಿಲ್ಲ ಅಂತ ಇಲ್ಲೆಲ್ಲ ನೀರು ಎತ್ಕೊಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ದೇವಸ್ಥಾನನ. ಪ್ರತಿಯೊಂದು ಊರಲ್ಲೂ ಅಷ್ಟೇ, ಊರಿನವ್ರು ಹೇಗಿರಬೇಕು ಅಂದರೆ ಅವ್ರು ಮಾಡ್ಕೊಳ್ಳಿ ಕ್ಲೀನು, ಇವ್ರು ಮಾಡ್ಕೊಳ್ಳಿ, ಅವ್ರು ಪೂಜೆ ಮಾಡೋರು. ದಯವಿಟ್ಟು ಅದೆಲ್ಲ ಮೈಂಡ್ ಸೆಟ್ ಬಿಟ್ಟುಬಿಟ್ಟು, ಒಳ್ಳೆಯದೇ ಅಲ್ವಾ ದೇವಸ್ಥಾನ ಕ್ಲೀನ್ ಮಾಡಿದ್ರೆ. ಆದಷ್ಟು ನೀವು ಫ್ರೀ ಇದ್ದಾಗ ಅಟ್ಲೀಸ್ಟ್ ಹಬ್ಬಗಳ ದಿನ ಆದರೂ ಹೋಗ್ಬಿಟ್ಟು ದಯವಿಟ್ಟು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡಿ. ಒಬ್ಬೊಬ್ರು ಊರಲ್ಲಿ ಕರೆಸೋದಿಲ್ಲ, ನಾವೇ ಮಾಡ್ಕೊಳ್ತೀನಿ ಅಂತಾರೆ, ಅಂಥವ್ರನ್ನ ಬಿಟ್ಬಿಡಿ. ಯಾಕೆ ಅಂದರೆ ದೇವಸ್ಥಾನ ಒಂಥರ ನಮ್ಮನೆ ಇದ್ದಂಗೆ ಅಲ್ವಾ. ಫಸ್ಟು ದೇವಸ್ಥಾನನ ಕ್ಲೀನಾಗಿ ಇಟ್ಕೋಬೇಕು. ಸೊ ಪ್ರತಿಯೊಬ್ಬರೂ ಅಷ್ಟೇ, ಯಾರಾದರೂ ಫ್ರೀ ಇದ್ದಾಗ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ದೇವಸ್ಥಾನದ ಹತ್ರ ಮುಗಿಸ್ಬಿಟ್ಟು ಇದು ಯಲ್ಲಮ್ಮ ದೇವಸ್ಥಾನ ಪಕ್ಕದಲ್ಲೇ. ಆಗಲೇ ನಾನು ರಂಗೋಲಿ ಹಾಕ್ದೆಲ್ಲ ನೋಡಿ, ಇದು ಬಂದುಬಿಟ್ಟು ಮಾರಿಯಮ್ಮ ದೇವಸ್ಥಾನ. ಇಲ್ಲಿ ಎಲ್ಲ ರಂಗೋಲಿ ಎಲ್ಲ ಹಾಕಿ ಇಲ್ಲೆಲ್ಲ ಮುಗಿಸಿ. ಆ್ಯಂಡ್ ಇದ್ರ ಪಕ್ಕದಲ್ಲೇ ಒಂದು 20 ಹೆಜ್ಜೆ ಹಾಕಿದ್ರೆ ಬಂದುಬಿಡತ್ತೆ. ಇಲ್ಲಿ ಬಂದುಬಿಟ್ಟು ಯಲ್ಲಮ್ಮ ದೇವಸ್ಥಾನ. ಇಲ್ಲಿಂದನೇ ನೋಡಿ, ಇಲ್ಲಿ ಪೈಪ್ ಇದೆಲ್ಲ ನಮ್ಮ ಮೋಟ್ರಿಂದನೇ ನೀರು ಎತ್ಕೊಂಡು ಇಲ್ಲೆಲ್ಲ ದೇವಸ್ಥಾನಗಳೆಲ್ಲ ತೊಳೆದಿದ್ದು. ಆ್ಯಂಡ್ ಇಲ್ಲಿ ಸ್ವಲ್ಪ ಆರಾಮಾಗತ್ತೆ ಅಂತ ಅಣ್ಣ ಅವರು ಬಂದು ಅಲ್ಲೇ ಗಾಡಿ ತೊಳ್ಕೊತಾ ಇದ್ದಾರೆ. ಇಲ್ಲಿ ದೇವ್ರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕ್ಲೀನ್ ಮಾಡ್ತಾಯಿದ್ದೀವಿ ನಾವು. ಇನ್ನು ದೇವಸ್ಥಾನದ ಹತ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನೋಡಿ, ಆ್ಯಕ್ಚುಲಿ ಇದು ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನದ ಹತ್ರ ಹೋಗಿದ್ದು. ಏನು ಮಾಡಿದೆ ಅಂದರೆ ರಸಮ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ತಿನ್ನೋದಿಲ್ಲ ಅಂತೇಳ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಇವರು ನಮ್ಮ ದೊಡ್ಡ ಹೆಣ್ಮಗಳು, ಇವರು ನಾನು ಆ್ಯಂಡ್ ನಮ್ಮ ಮನೆಗೆ ಬಂದಿದ್ರಲ್ಲ ರಿಲೇಟಿವ್ಸ್, ನಮ್ಮ ಅಣ್ಣ ಅವ್ರು ಅಂತ ಹೇಳ್ದಲ್ಲ, ಅವರು ಹೆಂಡ್ತಿ ಅರ್ಚನಾ. ಟೋಟಲ್ ನಾವು 3 ಜನನೂ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಈ ಹುಡುಗಿ ಬರೀ ವೀಡಿಯೋಸ್ ಮಾಡೋದ್ರಲ್ಲೇ ಇದ್ದಾಳೆ. ನಾನು ಮುದ್ದೆ ಮಾಡ್ತಾಯಿದ್ರೆ ನೋಡ್ತಾ ಇದ್ದಾಳೆ. ನಾನು ಶಾರ್ಟ್ಸ್ ಎಲ್ಲ ಸ್ವಲ್ಪ ಮಿಸ್ ಮಾಡಿದ್ರೆ ವೀಡಿಯೋಸ್ ತೆಗಿ ಅಂತ ಹೇಳಿದ್ದಕ್ಕೆ, ನನಗೇನು ಕೆಲಸ ಹೇಳ್ಬೇಡಿ, ನಾನು ವೀಡಿಯೋಸ್ ಮಾತ್ರ ತೆಗಿತೀನಿ ಅಂತ ಹೇಳಿದ್ರೆ, ಕೆಲಸದಲ್ಲಿ ತುಂಬ ಕಳ್ಳಿನೇ ಆ ಹುಡುಗಿ. ಸೊ ಇದು ಮುಂದಿನ ದಿನ ಮುಗೀತು. ಇನ್ನು ನೆಕ್ಸ್ಟ್ ಡೇ ಮಂಗಳವಾರ ಇವತ್ತಿದೆ. ಯಪ್ಪ ಮನೆಯಲ್ಲಿ ಬರೀ ನಾನ್ ವೆಜ್ಜು. ನನಗೆ ದೋಸೆ ಆಮೇಲೆ ಚಟ್ನಿ ಮಾಡ್ಕೊಂಡಿದ್ದೆ. ಮಾರನೇ ದಿನ ಮಂಗಳವಾರ ಬೆಳಿಗ್ಗೆ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಆಮೇಲೆ ಆಗೋದಿಲ್ಲ ಅಂತೇಳ್ಬಿಟ್ಟು ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ನಾನು. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನಾನ್ ವೆಜ್ ಎಲ್ಲ ಮಾಡಿದ್ರೆ ಸ್ವಲ್ಪ ಬ್ಯುಸಿ ಇರುತ್ತೆ ಅಲ್ವಾ, ನೆಂಟರು ಬರೋದು ಬಡಿಸೋದು ಎಲ್ಲ ತುಂಬಾ ಬ್ಯುಸಿ ಇರ್ತೀವಿ.
ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆನೇ ಬೇಗ ಎಲ್ಲ ಫಸ್ಟು ಮನೆ ಕ್ಲೀನ್ ಮಾಡ್ಕೊಬಿಟ್ರೆ ಆಮೇಲೆ ಆರಾಮಾಗತ್ತೆ ಅಂತ ಫಸ್ಟ್ ಕ್ಲೀನ್ ಮಾಡಿಬಿಟ್ಟೆ. ನೋಡಿ ಈ ಹುಡುಗಿ ಇನ್ನೂ ಎದ್ದೇ ಇಲ್ಲ, ವೀಡಿಯೋ ತೆಗಿತೀನಿ ನನಗೇನು ಕೆಲಸ ಹೇಳ್ಬಿಡಿ ಅಂತ ಹೇಳಿದ್ರಲ್ವಾ. ನಮ್ಮ ವರ್ಷ ನೋಡಿ ಹೇಗೆ ಮಲಗಿದ್ದಾಳೆ ಅಂತ. ಬರೀ ಕಳ್ಳಿ ಅಂದರೆ ಕಳ್ಳಿ, ಕೆಲಸಕ್ಕಂತೂ ಭಾರಿ ಕಳ್ಳಿ ಇವಳು. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಐಟಮ್ಸು, ಇನ್ನು ಹಬ್ಬ ಅಲ್ವಾ, ಸೊ ಎಲ್ಲ ಬೇಕಾಗತ್ತೆ ಅಂತ ಇದು ಬರೀ ಇದಿಡೋದಕ್ಕೇ ಅಲ್ಲಿ ಇಕ್ಕೊಬಿಟ್ಟಿದ್ದೀವಿ. ಆ್ಯಂಡ್ ನೋಡಿ ಇವರು ಬೆಳಿಗ್ಗೆನೇ ಕ್ಲೀನ್ ಮಾಡ್ತಾಯಿದ್ದಾರೆ ನಾನ್ ವೆಜ್ ಎಲ್ಲನೂ. ಇವ್ರು ಬಂದುಬಿಟ್ಟು ಚಿಕನ್ ರಾಜ ನಮ್ಮ ಮನೆಯಲ್ಲಿ. ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಇವ್ರು ಬಂದುಬಿಟ್ಟು ನಮ್ಮ ಯಜಮಾನ್ರವ್ರ ದೊಡ್ಡಪ್ಪನ ಮಗ, ಅವ್ರ ಅಣ್ಣ. ಇವ್ರು ಬಂದುಬಿಟ್ಟು ನಮ್ಮ ಮಹಾರಾಜರು, ನಮ್ಮ ಹಸ್ಬೆಂಡ್ ಅವರು. ಸೊ ಇವರು ಈ ಕಡೆ ಕ್ಲೀನ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಮಕ್ಕಳು ನೋಡಿ ಏನು ಮಾಡ್ತಿದ್ದಾರೆ ಅಂತ, ಆಲ್ರೆಡಿ ಒಂದು ಕುದಿಯೋದಕ್ಕೆ ಇಟ್ಟಿದ್ದಾರೆ. ಟೋಟಲ್ಲು ಮಟನ್ ಅಂದರೆ ಕುರಿದು ಬಂದುಬಿಟ್ಟು ಸುಮಾರು ಒಂದು 8 ಕೆ ಜಿ ತಂದಿದ್ದರು. ಆ್ಯಂಡ್ ಇಲ್ಲಿ ಅವ ಅಕ್ಕ ಬಂದುಬಿಟ್ಟು ಚಿಕ್ಕ ಹೆಣ್ಮಗಳು, ಹಾಯ್ ಮಾಡ್ತಿರೋರು ಅವ್ರ ಮಗಳು ಚಂದು ಅಂತ. ಇಲ್ಲಿ ಬಂದುಬಿಟ್ಟು ಚಿಕನ್ ಇಟ್ಟಿದ್ದಾರೆ. ಚಿಕನ್ನು ಟೋಟಲ್ ಒಂದು 10 ಕೆ ಜಿ ತನಕ ಇತ್ತು. ನೋಡಿ ಇಲ್ಲಿ ಚಿಕನ್ ಇಟ್ಟಿದ್ದಾರೆ. ಸಾರು ಇಲ್ಲ ಫ್ರೈಯೋ ಗೊತ್ತಿಲ್ಲ, ನಾನು ನಾನ್ ವೆಜ್ ತಂಟೆಗೆ ಸ್ವಲ್ಪ ಹೋಗಿಲ್ಲ. ಸೊ ಅವರೇ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ನಮ್ಮತ್ತೆ ಬರ್ತಾಯಿದ್ದಾರೆ ನೋಡಿ, ನಮ್ಮತ್ತೆ. ನನಗೋಸ್ಕರ ನಾನು ದೋಸೆಗೆ ಚಟ್ನಿ ಮಾಡ್ಕೊಂಡಿದ್ದೆ. ನಾನ್ ವೆಜ್ ಎಲ್ಲ ತಿನ್ನೋದಿಲ್ವಲ್ಲ, ಸೊ ಚಟ್ನಿ ಮಾಡಿಕೊಂಡು ಇಲ್ಲಿ ಗ್ಯಾಸ್ ಹತ್ರ ಕಿಚನಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು, ಇನ್ನು ಸರಿ ಆವಾಗಲೇ ಅಲ್ಲಿ ಮಾಡ್ತಾಯಿದ್ರಲ್ಲ ಅದು ರೆಡಿಯಾಗಿತ್ತು, ಅದನ್ನು ಎತ್ಕೊಬಂದು ಮನೇಲಿ ಇಕ್ಕಿದ್ದಾರೆ. ಇದು ಒಂದು ರೆಡಿಯಾಗಿದೆ. ಆ್ಯಂಡ್ ಮಟನ್ಗೆ ಬಂದುಬಿಟ್ಟು ಎಲ್ಲ ಆಚೆನೇ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಹಬ್ಬದ ಟೈಮಲ್ಲಿ ಗ್ಯಾಸಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ನಾವೆಲ್ಲ ಆಚೆನೇ ಮಾಡ್ಕೊಬಿಡ್ತೀವಿ. ಅದು ನಮ್ಮ ಮಂಜು ಅಕ್ಕ, ನಮ್ಮ ಚಿಕ್ಕ ಹೆಣ್ಣು ಮಗಳು ಬಂದ್ರೇ ಜಾಸ್ತಿ ನಾವು ಆಚೆ ಮಾಡೋದು, ಇಲ್ಲಾಂದರೆ ನಾವೆಲ್ಲ ಲೇಟ್ ಆದ್ರೂ ಅಂತ ಇದು ಮಾಡ್ಕೊಬಿಡ್ತೀವಿ. ಆ್ಯಂಡ್ ಮಕ್ಕಳೆಲ್ಲ ಇದ್ರಲ್ವಾ, ಸೊ ಅವ್ರಿಗೋಸ್ಕರ ಅಂತ ನಮ್ಮವ್ರು ಹೋಗ್ಬಿಟ್ಟು ಐಸ್ ಕ್ರೀಮ್ ದೊಡ್ಡ ಬಾಕ್ಸ್ ತಗೊಬಂದಿದ್ರು. ಇನ್ನು ನಾನ್ ವೆಜ್ ಎಲ್ಲ ಆದಮೇಲೆ ಜ್ಯೂಸ್ ಎಲ್ಲ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನೋಡಿ ಒಂದು 4 ಜ್ಯೂಸ್ ಬಾಟ್ಲ್ ತಂದಿದ್ದಾರೆ. ಆ್ಯಂಡ್ ಇದು ಒಂದೇ ಸಲ ಮಾಡಿದ್ರೆ ಜಾಸ್ತಿ ಮಿಕ್ಕೋಗುತ್ತೆ, ಮತ್ತೆ ಯಾಕೆ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಗೆ ಬಿಟ್ಟಿದ್ದೀವಿ. ಅವರು ಅಣ್ಣ ಅವರು ನಾನು ಹೇಳ್ದೆ ಎಲ್ಲ ನಮ್ಮ ಬ್ರದರ್ ಅಂತ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಎಲ್ಲ. ಸೊ ಅವರು ತಂದೂರಿ ಏನೋ ಮಾಡಬೇಕು ಅಂತ, ಆಮೇಲೆ ಇದು ತಂದೂರಿಗೆ ಮಿಕ್ಸ್ ಮಾಡಿ ಇಕ್ಕಿದ್ದಾರೆ ನೋಡಿ, ಇದು ತಂದೂರಿಗೆ. ಆ್ಯಂಡ್ ಕಬಾಬ್ಗೂ ಮಿಕ್ಸ್ ಮಾಡಿ ಇಕ್ಬಿಟ್ಟಿದ್ದಾರೆ ಇಲ್ಲಿ ಸೈಡಲ್ಲಿ. ಆ ಕವರಲ್ಲಿರೋದು ಮಟನ್, ಎಲ್ಲ ಒಂದೇ ಸಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಗೆ ಬಿಟ್ಟಿದ್ದಾರೆ, ಖಾಲಿ ಆದಮೇಲೆ ಮಾಡ್ಕೊಳ್ಳೋಣ ಅಂತ. ಇನ್ನು ನನ್ನ ಮಗಳು ಅವ್ರು ಬ್ಯುಸಿಯಲ್ಲಿ ಅವರಿದ್ದಾರೆ, ನಿದ್ದೆ ಎದ್ಬಿಟ್ಟು ಆರಾಮಾಗಿ ಆಡ್ಕೊತಾ ಇದ್ದಾರೆ ನೋಡಿ. ನನ್ನ ಮಕ್ಕಳಿಬ್ಬರು ಎಲ್ಲರಿಗೂ ಹಾಯ್ ಮಾಡ್ತಾಯಿದ್ದಾರೆ, ಪ್ಲೇನ್ ಕಿಸ್ ಕೊಡ್ತಾಯಿದ್ದಾರೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಏನು ಮಾಡ್ತಿದ್ದಾರೆ ಇನ್ನೊಂದು ಸಲ ನೋಡೋಣ ಅಂತ ಬಂದಿದ್ದ ತಕ್ಷಣ ಆಲ್ರೆಡಿ ರೆಡಿ ಮಾಡಿ ಇಕ್ಬಿಟ್ಟಿದ್ದಾರೆ. ಇಲ್ಲಿ ಕಬಾಬ್ ಮಾಡ್ತಾಯಿದ್ದಾರೆ. ಇದು ಬಂದುಬಿಟ್ಟು ಮಟನ್ ಸಾರು, ಮುದ್ದೆಗೆ ಎಲ್ಲ ಮಟನ್ ಸಾರು ಮಾಡ್ತಿದ್ದಾರೆ. ಚಿಕನ್ ಸ್ವಲ್ಪ ಫ್ರೈ ಟೈಪ್ ಮಾಡ್ಕೊಂಡಿದ್ರು. ಇಲ್ಲಿ ನೋಡಿ ಅದೇನೋ ಹೇಳ್ತಾರೆ, ಇದನ್ನೆಲ್ಲ ಲಿವರು ಅದು ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ಫ್ರೈ ಮಾಡ್ಕೊಂಡಿದ್ದಾರೆ. ಇವರು ನಮ್ಮ ದೊಡ್ಡಣ್ಣ ಮಗಳ ಹಸ್ಬೆಂಡ್ ಹಾಯ್ ಮಾಡಿ ಅಂದರೆ ಸ್ಪೂನ್ ಎತ್ಕೊಂಡೆ ಅದ್ರ ಜೊತೆಗೇ ಹಾಯ್ ಮಾಡ್ತಿದ್ದಾರೆ ನೋಡಿ. ಚಿಕ್ಕ ಮಕ್ಕಳೆಲ್ಲ ಇದು ಚೆನ್ನಾಗಿ ತಿಂತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿಕೊಟ್ಟಿದ್ದಾರೆ. ಇದು ಕಬಾಬ್ಗೆ ಮಿಕ್ಸ್ ಮಾಡಿದ್ದಾರೆ. ಇವರು ಬಂದುಬಿಟ್ಟು ಬ್ರದರು, ಚಿಕನ್ ರಾಜ ಇವರು. ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಐಟಮ್ಸ್ ಆಗಲಿ ಯಾವುದೇ ಆಗಲಿ. ಫಂಕ್ಷನ್ ಅಂದರೆ ಅವರಿದ್ರೇ ಒಂಥರ ಹವಾ ಚೆನ್ನಾಗಿರೋದು ಹಬ್ಬದಲ್ಲೆಲ್ಲ. ಎಲ್ಲರ ಮೇಲೂ ಏನೋ ಹೇಳ್ತಾರಲ್ಲ, ಕಾಮಿಡಿಗಳು ಮಾಡಿಕೊಂಡು ಸೆಟೈರ್ಗಳು ಹಾಕ್ಕೊಂಡು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾವೆಲ್ಲ ಇಲ್ಲೆಲ್ಲ ಕೂತ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ನಮ್ಮ ಅತ್ತೆ ಅವರು ನೋಡಿ ಅವ್ರ ಗಾರ್ಡನ್ನ ರೆಡಿ ಮಾಡೋಕ್ಕೆ ಹೊರಟೋಗಿದ್ದಾರೆ ಅವರು. ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೀ ಅನ್ನೋದು ಅವ್ರಿಗೆ ಸಿಗೋದೆ, ನಮಗೆ ನಾವು ಫ್ರೀ ಮಾಡ್ಕೊಂಡು ಕೂತ್ಕೊಳ್ತೀವಿ, ಆದರೆ ಅವ್ರಿಗೆ ಫ್ರೀ ಅನ್ನೋದು ಸಿಗೋದಿಲ್ಲ. ಯಾವುದೋ ಒಂದು ಮಾಡ್ತಾನೆ ಇರ್ತಾರೆ, 11 ಗಂಟೆ ಆಗಲಿ 12 ಗಂಟೆ ಆಗಲಿ ಹಸುವಾಗೋದಿಲ್ಲ. ನಮ್ಗೆ 8-8:15 ಆದರೆ ಹೊಟ್ಟೆಯಲ್ಲಿ ಬೆಲ್ಲೊಡಿಯತ್ತೆ, ಹಸುವಾಗ್ತಾ ಇರತ್ತೆ. ಇವ್ರು 11:15 ಆಗಲಿ ನೋಡಿ ಏನೋ ಒಂದು ಕೆಲಸ ಮಾಡ್ತಾನೇ ಇರ್ತಾರೆ. ಇರಬೇಕು ಈ ಥರ, ಮನೆಯಲ್ಲಿ ದೊಡ್ಡವ್ರು ಇದ್ರೇ ಒಂಥರ ಅಲ್ವಾ. ಸೊ ನೋಡಿ ಅವರೆಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ.
ಹಸಿವಾಗಲ್ಲ ಅಂತ ಕೇಳಿದ್ದಕ್ಕೆ ಡೈಲಿ ತಿಂದು ಇಷ್ಟೊತ್ತಿಗೆ ರೂಢಿ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ತುಂಬಾ ಲೇಟೇ ಬಿಡಿ ತಿನ್ನೋದು, ಯಾವಾಗ್ಲೂ ಅಷ್ಟೇ. ಒಂದು ಟೈಮ್ ಆಫ್ಟರ್ನೂನ್ ತಿನ್ನೋದೂ ಇಲ್ಲ. ಆ್ಯಂಡ್ ಇವ್ರು ಬಂದುಬಿಟ್ಟು ತಿಂದುಬಿಟ್ಟು ಆಮೇಲೆ ಕೆಲಸ ಮಾಡ್ಕೋಬೋದಲ್ಲ ಅಂತ ಅವ್ರ ಮೇಲೆ ರೋಪ್ ಆಗ್ತಾ ಇದ್ದಾರೆ. ಇಲ್ಲ ನೋಡಿ, ಇವರು ನಮ್ಮ ದೊಡ್ಡ ಹೆಣ್ಮಗಳು. ಸೊ ಇಲ್ಲೆಲ್ಲ ಆಚೆ ಕಡೆ ಎಲ್ಲ ಕೂತ್ಕೊಂಡು ಮಾತುಗಳು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಬ್ಬದಲ್ಲೆಲ್ಲ ಒಂದು ಹತ್ರ ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ಮನೆಗಳಲ್ಲೆಲ್ಲ ಕೇಳ್ತಾರೆ ಹಬ್ಬದಲ್ಲಿ ಅವರು ನಮ್ಮ ಮನೇಲಿ ನಾವು ಮಾಡ್ಕೊಳ್ಳೋಣ ಒಂದು ಹತ್ರ ಯಾಕೆ ಅಂತ. ಬಟ್ ಅದರಲ್ಲಿರೋ ಖುಷಿ ಬೇರೆಲ್ಲೂ ಇರೋದಿಲ್ಲ. ನೋಡಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ 4 ಜನ ಇದ್ದರೆ 4 ಜನನೂ ಬೇಗ ಬೇಗ 4 ಕೈ ಹಾಕಿದ್ರೆ 4 ಕೆಲಸನೂ ಬೇಗ ಮುಗಿಯುತ್ತೆ ಅಲ್ವಾ. ಸೊ ಎಲ್ಲ ಮುಗಿಸ್ಬಿಡೋಣ ಅಂತ. ಇವ್ರು ನೋಡಿ, ನಮ್ಮ ಅರ್ಚನಮ್ಮನ ಏನು ಮಾಡ್ತಾ ಇದ್ದಾಳೆ, ಯಾವ ಕೆಲಸ ಬರಲ್ಲ ಅಂತ ಹೇಳೋಕ್ಕಿಲ್ಲ, ಎಲ್ಲ ಕೆಲಸನೂ ಮಾಡ್ತಾಳೆ. ಕುತ್ಕೊಂಡು ಏನು ಮಾಡಬೇಕು ಅಂತ ಅದು ಕುರಿ ಕಾಲು ಕ್ಲೀನ್ ಮಾಡ್ತಾ ಇದ್ದಾಳೆ ಕುತ್ಕೊಂಡು. ಆ್ಯಂಡ್ ಹಾಗೆ ಇವ್ರಿಗಿನೂ ಸ್ವಲ್ಪ ತಿನ್ನೋದ್ರಲ್ಲಿ ಹಿಂದೇಟು ಹಾಕ್ತಾಳೆ, ಬೇಡ 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 ಅಂತ. ಆ್ಯಂಡ್ ನಮ್ಮ ಚಿಕ್ಕ ಹೆಣ್ಮಗಳು ಬಂದುಬಿಟ್ಟು ಮುದ್ದೆ ಮಾಡ್ತಾ ಇದ್ದಾಳೆ. ಈ ಅಕ್ಕಗೆಲ್ಲ ಹಸುವಾಗಿಬಿಟ್ಟಿದೆ, ಕುತ್ಕೊಂಡು ತಿಂತಾ ಇದ್ದಾರೆ. ನಾನು ವೀಡಿಯೋ ಮಾಡೋಣ ಅಂತ ಮಟನ್ ಸಾರನ್ನ ತೋರಿಸೋಣ ಅಂತ ನಾನು ಸೌಟಲ್ಲಿ ಮಿಕ್ಸ್ ಮಾಡ್ತಾಯಿದ್ರಿ. ಈ ಅಕ್ಕ ಅವರು ಮುದ್ದೆ ಮಾಡಿರೋದು ತಗೊಂಬಯ್ಯ ಹಾಗೆ ಅಂತ ಹೇಳ್ತಾಯಿದ್ರು. ಸೊ ಮುದ್ದೆ ಎಲ್ಲ ರೆಡಿ ಆಗೋಯ್ತು ಇಷ್ಟೊತ್ತಿಗೆ. ಆ್ಯಕ್ಚುಲಿ ನಮ್ಮದು ಮನೇಲಿ ಇಷ್ಟು ಐಟಮ್ಸೂ ಒಂದು 10 ಗಂಟೆಗೆ ಎಲ್ಲನೂ ಮುಗ್ದೋಗಿತ್ತು. ಇವ್ರು ನೋಡಿ, ನಂಗೆ ದೃಷ್ಟಿ ಆಗಬೇಕು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದೇವಸ್ಥಾನದ ಹತ್ರ ಇದೆಲ್ಲ ಇಕ್ಕಿದ್ವಲ್ಲ, ಅದು ಎತ್ಕೊಂಡು ಬಂದುಬಿಟ್ವಿ. ಸೊ ಎಲ್ಲ ನಾನ್ ವೆಜ್ ಎಲ್ಲ ಅವರೆಲ್ಲ ತಿಂದು ಊಟ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ಅಲ್ಲೇ ಆಚೆ ಕಡೆ ಮಾಡಿದ್ವಲ್ಲ, ಅಲ್ಲಿ ಕೆಳಗಡೆ ಟಾರ್ಪಲ್ ಒಂದು ಹಾಕ್ಕೊಂಡು ಎಲ್ಲರೂ ಕುತ್ಕೊಂಡು ಬಿಟ್ಟಿದ್ದೀವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ನಾನು, ನನ್ನ ಮಕ್ಕಳು, ನಮ್ಮ ಹೆಣ್ಮಕ್ಳು, ಅವ್ರ ಮಕ್ಕಳು, ಅಣ್ಣ ಅವರು, ಅವ್ರ ಹೆಂಡತಿ ಎಲ್ಲರೂ ಕುತ್ಕೊಂಡಿದ್ದೀವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ಇನ್ನು ನಮ್ಮ ಯಜಮಾನ್ರು, ಅವ್ರ ಅಣ್ಣ, ನಮ್ಮ ಮಾವ ಇವರೆಲ್ಲ ತೋಟ ಹತ್ರ ಹೋಗಿದ್ರು ಸೌತೆಕಾಯಿ ಏನೋ ಕೀಳಬೇಕು ಅಂತ. ಸೊ ಹಬ್ಬದಲ್ಲೆಲ್ಲ ಒಂದು ಹತ್ರ ಇರ್ತೀವಲ್ಲ, ಸೊ ಯಾರೂ ಕರೆಯೋದಿಲ್ಲ. ನಾನು ಯಾಕೆ ಹೇಳ್ತೀನಿ ಹಬ್ಬದಲ್ಲೆಲ್ಲ ಒಂದು ಹತ್ರ ಇರಿ ಅಂತ ಹೇಳ್ತೀನಿ ಅಂದರೆ, ಪ್ರತಿಯೊಂದು ವಿಷಯದಲ್ಲೂ ಸ್ವೀಟ್ ಮೆಮೊರಿ ಅನ್ನೋದು ತುಂಬ ರೇರು. ನಮ್ಗೆ ಸ್ವೀಟ್ ಮೆಮೊರೀಸ್ ಅನ್ನೋದು ಸಿಗೋದು ಈ ಥರ ಹಬ್ಬಗಳ ಟೈಮಲ್ಲಾದರೂ ಒಂದು ಹತ್ರ ಸೇರಿಕೊಂಡು ಎಲ್ಲರೂ ಒಂದು ಹತ್ರ ಇದ್ದರೆ ಪಾಸಿಟಿವಿಟಿ ಅನ್ನೋದು ಬರುತ್ತೆ. ನಮ್ಗೆ ಯಾವುದೋ ಒಂದು ಇದಿದ್ರೂ ದೂರ ಆಗಿ ಒಂದಾಗಬೇಕು ಅಂದರೆ ಫ್ಯಾಮ್ಲಿಗಳೆಲ್ಲ ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ಒಂದು ಹತ್ರ ಸೇರಿ. ಜಾಸ್ತಿ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಅಲ್ಲಿ ಹೋಗಿ ಮಾಡೋದು ನಮ್ಮ ಮನೇಲಿ ಮಾಡ್ಕೊಂಡು ತಿನ್ನೋಣ ಅನ್ನೋ ಒಂದು ಭಾವನೆ ಬರುತ್ತೆ. ಸೇರಿದ್ರೆ 6 ತಿಂಗಳು 1 ವರ್ಷಕ್ಕೆ ಸೇರ್ತೀರ, ಆ ಒಂದು ಎಂಜಾಯ್ಮೆಂಟು, ಆ ಒಂದು ಬಾಂಡಿಂಗು ಮತ್ತೆ ಮತ್ತೆ ಬರೋದಿಲ್ಲ. ಅಫ್ಕೋರ್ಸ್ ಪ್ರತಿ ಮನೆಯಲ್ಲೂ ಚಿಕ್ಕ ಚಿಕ್ಕ ಅದು ಇದು ಜಗಳ ಅನ್ನೋದು ಕಾಮನ್ ಇರುತ್ತೆ. ಬಟ್ ನಾನು ಹೇಳೋದು ಏನಪ್ಪ ಅಂದರೆ, ನಮ್ಮ ಇಂಟೆನ್ಷನ್ ಒಂದು ಗುಡ್ಡಿದ್ರೆ, ನಮ್ಮ ಇಂಟೆನ್ಷನ್ ಒಂದು ಒಳ್ಳೇದಿದ್ದರೆ ಎಲ್ಲಿ ಹೋದ್ರೂ ನಮಗೆ ಒಂದು ಖುಷಿ ಅನ್ನೋದು ಮಾತ್ರನೇ ಇರುತ್ತೆ. ಸೊ ಇಂಟೆನ್ಷನ್ ಒಳ್ಳೇದಿಟ್ಕೊಳ್ಳಿ ರಿಲೇಟಿವ್ಸ್ ಹತ್ರ ದಯವಿಟ್ಟು. ನಮ್ಮ ಇಂಟೆನ್ಷನ್ ಚೆನ್ನಾಗಿದ್ದರೆ ಎಲ್ಲರೂ ನಮ್ಗೆ ಒಳ್ಳೇದಾಗೆ ಕಾಣಿಸ್ತಾರೆ, ಎಲ್ಲರೂ ಒಳ್ಳೆಯವರಾಗೆ ಕಾಣಿಸ್ತಾರೆ, ಆಯಿತಾ. 4 ಜನ ಸೇರಿದಾಗ 4 ಜನ 4 ಕೈ ಬಿದ್ದಾಗ್ಲೇ ಅದೊಂಥರ ಚೆನ್ನಾಗಿರೋದು. ಆ ಫ್ಯಾಮ್ಲಿಗೂ ಒಂಥರ ವ್ಯಾಲ್ಯೂ ಅನ್ನೋದು ಬರುತ್ತೆ. ಸೊ ಪ್ರತಿಯೊಬ್ಬರೂ ಅಷ್ಟೇ, ಒಂದು ಹತ್ರ ನೀವು ಇರೋದಕ್ಕಿಂತ ಅಲ್ಲಿ ಹೋಗಿ ಒಂದು 4 ಜನನೂ ಒಂದು ಹತ್ರ ಸೇರಿ ಹ್ಯಾಪಿಯಾಗಿ ಖುಷಿಯಾಗಿ ಇದ್ದು ಹಬ್ಬ ಎಲ್ಲ ಮಾಡಿಕೊಂಡು ನೆಮ್ಮದಿಯಾಗಿ 1 ದಿನ 2 ದಿನ ರಜೆ ಹಾಕ್ಕೊಂಡು ನೆಮ್ಮದಿಯಾಗಿ ಎಲ್ಲರೂ ಆರಾಮಾಗಿ ತಿಂದ್ಕೊಂಡು ಖುಷಿಯಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆ ಲೈಫ್ನ ಸ್ವಲ್ಪ ಎಂಜಾಯ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐಸ್ ಕ್ರೀಮ್ ಅಂತೂ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ತುಂಬಾ ಟೇಸ್ಟಾಗಿತ್ತು. ಇದು ಬಂದುಬಿಟ್ಟು ಮುಳ್ಬಾಗ್ಲಲ್ಲಿ ಒಂದು ಗೋಡನ್ ಇದೆ, ಐಸ್ ಕ್ರೀಮ್ ಗೋಡನ್ನು. ಅಲ್ಲಿ ಹೋಗ್ಬಿಟ್ಟು ನಮ್ಮ ಯಜಮಾನ್ರು ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವ, ಬೇಸಿಗೆ ಕಾಲ ಬೇರೆ ಅಲ್ವಾ, ಸೊ ಅವರು ಈ ಥರ ದೊಡ್ಡದು ಫ್ಯಾಮ್ಲಿ ಪ್ಯಾಕ್ ತಂದುಬಿಡ್ತಾರೆ. ಇದು ಐ ಥಿಂಕ್ ಇದು 2 kg ಇಲ್ಲ 3 kg ಐಸ್ ಕ್ರೀಮ್ ಪಾಕೆಟ್ ಅಂದ್ಕೊಳ್ತೀನಿ. ಮುಂದಿನ ದಿನವೂ ಕೋನ್ ಬಾಕ್ಸ್ ತಂದಿದ್ರು, ಅದೆಲ್ಲ ತಿಂದ್ಬಿಟ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಇನ್ನು ನೈಟ್ ಆಯಿತು. ನೈಟಲ್ಲಿ ಮತ್ತೆ ನಮ್ಮ ಸುಬ್ಬು ಅಣ್ಣ ಅವರು, ನಮ್ಮ ದೊಡ್ಡ ಹೆಣ್ಮಗಳ ಹಸ್ಬೆಂಡ್ ಅವರು ಹೋಗ್ಬಿಟ್ಟು ಎಲ್ಲ ಆಚೆ ಕಡೆ ಟೇಬಲ್ಲೆಲ್ಲ ಹಾಕ್ತಾಯಿದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಕೂತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನೈಟಲ್ಲಿ ಮತ್ತೆ ಇನ್ನೊಂದು ಸಲ ಕಬಾಬ್ ಸುಡ್ತಾಯಿದ್ದಾರೆ. ಇದು ಬಂದುಬಿಟ್ಟು ತಂದೂರಿ ಮಾಡೋದಕ್ಕೆ.
ಚಿಕನ್ ರಾಜ ಅವ್ರು ಮಿಕ್ಸ್ ಮಾಡಿರೋದು ಇದು, ಅದು ಕಬಾಬ್ಗೆ. ಆ್ಯಂಡ್ ಇದು ಬಂದುಬಿಟ್ಟು ಸಾರು, ಮಟನ್ ಸಾರು, ಮಿಕ್ಕಿತ್ತಲ್ಲ ಅದು. ನೋಡಿ ಇಷ್ಟೆಲ್ಲ ಐಟಮ್ಸ್ ಅವ್ರು ಹಾಕ್ಕೊಬಂದು ನಮ್ಮ ಚಿಕ್ಕಣ್ಣ ಮಗಳು ಹಾಕ್ಕೊಬಂದು ತೋರಿಸಿದ್ದಾರೆ. ಇದನ್ನು ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಐಟಮ್ಸ್ ಇತ್ತಲ್ಲ, ಸೊ ಅದನ್ನು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಮಂಗಳವಾರದ ದಿನ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಡೇ ಅಂದರೆ ಬುಧವಾರ ಮಂಗಳವಾರ ಅರ್ಥ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಅವತ್ತು ತೋಟದ ಹತ್ರ ಒಂದು ರೌಂಡ್ ಹಾಕ್ಕೊಬರೋಣ ಅಂತ ತೋಟದ ಹತ್ರ ಬಂದಿದ್ವಿ. ಇನ್ನು ಮನೆಯಲ್ಲಿ ಮಕ್ಕಳೆಲ್ಲ ಆಡ್ಕೊಳ್ತಾ ಇದ್ದಾರೆ, ತಿತ್ಲೆ ಮಾಡ್ತಾಯಿದ್ರಲ್ಲ, ಸೊ ಅವ್ರಿಗೆ ಸ್ವಲ್ಪ ತಾಡ್ಸೋಣ ಅಂತ ಆಡಿಸ್ತಾ ಇದ್ದಾರೆ. ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಇವರಿಬ್ಬರು, ಅವ್ರು ನಮ್ಮ ದೊಡ್ಡ ಹೆಣ್ಮಗಳ ಮಗಳು, ಇವರು ಚಿಕ್ಕ ಹೆಣ್ಮಗಳ ಮಗಳು. ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇವೆಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗತ್ತೆ. ಇದು ಮಾಡೋವಾಗ ಸದ್ಯ ಸ್ಟಿಲ್ ನಾವು ಆ ಪೊಸಿಷನ್ ಇದ್ದಾಗ ನಮಗೆ ಆ ಹ್ಯಾಪಿನೆಸ್ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಒಂದು 6 ಮಂತ್ಸ್ ಇಲ್ಲ 1 ಇಯರ್ ಆದಮೇಲೆ ಇವೆಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗತ್ತೆ. ಈ ಥರ ಮಕ್ಕಳು ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡವರಾಗ್ಬಿಟ್ರಲ್ಲಪ್ಪ ಅಂತ ನಮಗೇನೆ ಶಾಕ್ ಆಗುತ್ತೆ. ಚೆನ್ನಾಗಿರುತ್ತೆ. ದಯವಿಟ್ಟು ಇಯರ್ಲಿ ಒನ್ಸ್ ಆದರೂ, ಒಂದು ವರ್ಷಕ್ಕಾದರೂ ಎಲ್ಲರೂ ಒಂದು ಹತ್ರ ಸೇರಿ ಎಂಜಾಯ್ ಮಾಡಿ, ಸ್ವೀಟ್ ಮೆಮೊರೀಸ್ನ ಕಳ್ಕೊಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಇರ್ಬೋದು, ಪ್ರಪಂಚದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಚಿಕ್ಕ ಪುಟ್ಟ ಇದ್ದಿದ್ದೇ ಇರುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಪ್ರತಿಯೊಬ್ಬರೂ ಅದನ್ನೆಲ್ಲ ಮೈಂಡಲ್ಲಿ ಹಾಕೋಬಿಡಿ. ನಮ್ಮ ಇಂಟೆನ್ಷನ್ ಒಂದು ಕರೆಕ್ಟಾಗಿದ್ದರೆ ಎಲ್ಲನೂ ನಮ್ಗೆ ಒಳ್ಳೆಯದಾಗೆ ಕಾಣಿಸುತ್ತೆ. ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅವ್ರ ಇಂಟೆನ್ಷನ್ನ ನಮ್ಗೆ ಅನವಸರ. ಯಾಕೆಂದರೆ ದೇವ್ರಿಗೆ ಬೇಕಾಗಿರೋದು ನಮ್ಮ ಇಂಟೆನ್ಷನ್ ಏನು ಅನ್ನೋದು ನೋಡ್ತಾರೆ ಅಷ್ಟೇ. ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ, ನಮ್ಮ ಇಂಟೆನ್ಷನ್ ಯಾವಾಗಲೂ ಕರೆಕ್ಟಾಗಿರಲಿ, ಆಮೇಲೆ ಎಲ್ಲನೂ ನಮ್ಗೆ ಕರೆಕ್ಟಾಗಿರುತ್ತೆ. ನಿಮ್ಗೆ ಬೇರೆಯವ್ರು ಸರಿ ಇಲ್ಲ ಅಂದರೆ ಅದು ಅವ್ರವ್ರ ಕರ್ಮ ಬಿಡಿ, ಅವ್ರಿಗೆ ಗೊತ್ತಾಗತ್ತೆ ಮುಂದೆ. ಸೊ ಅದೆಲ್ಲ ಮೈಂಡಲ್ಲಿ ಇಟ್ಕೊಳ್ದಿರ ಫ್ಯಾಮ್ಲಿ ಎಲ್ಲ ಚೆನ್ನಾಗಿರಿ. ನೋಡಿ ಯಾಕೆ ಅಂದರೆ ದೊಡ್ಡವ್ರದ್ದು ಅವ್ರವ್ರದ್ರಲ್ಲಿ ಅವ್ರವ್ರದ್ದಿರತ್ತೆ. ಚಿಕ್ಕವ್ರಿಗೇನು ಗೊತ್ತಿರೋದಿಲ್ಲ. ಅವರ ಹ್ಯಾಪಿನೆಸ್ಸು, ಅವ್ರ ಖುಷಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಂಡಿದ್ದಾರೆ ನೋಡಿ. ಈ ದೊಡ್ಡವರೆಲ್ಲ ಜಗಳಗಳಾಡ್ಕೊಂಡು ಮೂತಿಗಳು ಮುಣ್ಸ್ಕೊಂಡು ಇದೆಲ್ಲ ಬಿಟ್ಟಾಕಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಸೊ ಎಲ್ಲ ಮುಗಿಸ್ಕೊಂಡು ಹಾಗೇ ಸುಮ್ಮನೆ ತೋಟ ಹತ್ರ ಹೋಗಿ ಬರೋಣ ಅಂತ ತೋಟಕ್ಕೆ ಹೋಗ್ತಾ ರೀಲ್ಸ್ ಮಾಡ್ತಾಯಿದ್ದೀವಿ ನಾವು ತೋಟ ಹೋಗ್ತಾ. ಸೊ ರೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಪ್ರತಿ ಸಲನೂ ಅಷ್ಟೇ, ಯಾವಾಗಾದರೂ ಊರಿಗೆ ಹೋಗಲಿ ವಾಕಿಂಗ್ ಅಂತೂ ಮಿಸ್ ಮಾಡೋದಿಲ್ಲ ನಾವು. ಸುಮ್ಮನೆ ಹಾಗೆ ಸ್ವಲ್ಪ ಇರೋ ಕಷ್ಟ ಸುಖಗಳನ್ನೆಲ್ಲ ಮಾತಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಫೋಟೋಗಳು ಇಳಿದುಕೊಂಡು ಚೆನ್ನಾಗಿರುತ್ತೆ ಗೈಸ್. ಒಂಥರ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಡೇ ಫ್ರೀಯಾಗಿದ್ದು ಏನು ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಬೆಟ್ಟಿಂಗ್ ಹಾಕ್ಕೊಂಡು, ಇದು ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ, ನಮ್ಮ ಕಡೆ ಇದನ್ನು 2 ಟೈಪ್ಸಲ್ಲಿ ಕರೀತಾರೆ. ಚಕ್ಕವಾರ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಹೇಳಿ. ನಾವು ಬೆಟ್ಟಿಂಗ್ಗೆ ಆಡ್ತಾಯಿದ್ದೀವಿ. ಆ್ಯಂಡ್ ಇದರಲ್ಲಿ 2 ಗೇಮೂ ನಾವೇ ವಿನ್ ಆಗಿಬಿಟ್ರಿ. ಈ ಅಣ್ಣ ಅವ್ರಿಗೆ 200 ಲಾಸ್ ಆಯಿತು, ನಮಗೆ ಇನ್ಕಮ್ ಬಂತು. ಇದರಲ್ಲಿ ನಾನು ವಿನ್ ಆಗೋದಕ್ಕೆ ನನ್ನ ಸೊಸೆನೇ ಕಾರಣ. ಲಾಸ್ಟ್ ಗೇಮು ಇಷ್ಟು ಹಾಕೊಂಡ್ರೆ ಕರೆಕ್ಟಾಗಿ ಅಷ್ಟು ಆಗಿಬಿಟ್ಟು ವಿನ್ ಮಾಡಿಸ್ಬಿಟ್ಲು ನೋಡಿ ನಮ್ಮ ಹುಡುಗಿ ನನಗೆ. ಸೊ ಇನ್ನು ನಮ್ಮ ಹುಡುಗಿಗೆ ನನ್ನ ಚಾಕ್ಲೇಟ್ ಪೆಂಡಿಂಗ್ ಇದೆ, ಕೊಡಿಸ್ಬೇಕು ಹೇಳಿದ್ದೀನಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ತುಂಬಾ ಖುಷಿ ಇರುತ್ತೆ ಫ್ರೆಂಡ್ಸ್. ಇದಂತೂ ಫ್ಯಾಮ್ಲಿಯಲ್ಲಂತೂ ತುಂಬ ಖುಷಿ ಇರೋ ಫ್ರೀಡಮ್ ಆಗಿರಬೇಕು. ತುಂಬಾ ಸ್ವೀಟ್ ಮೆಮೊರೀಸ್ ಸಿಗುತ್ತೆ. ಆದರೆ ಸ್ವಲ್ಪ ಜನ ಎಲ್ಲ ಏನೋ ಹೇಳೋಕ್ಕೆ ಆಗೋದಿಲ್ಲ, ಆ ಥರ ಇದ್ಬಿಡ್ತಾರೆ, ಯಾಕೋ ಗೊತ್ತಿಲ್ಲ. ಒಬ್ಬೊಬ್ರ ಮೈಂಡ್ಸೆಟ್ ಒಂದೊಂದು ಥರ ಇರುತ್ತಲ್ಲ. ಅದರಿಂದನೇ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ನೆಗೆಟಿವ್ಸ್ ಎಲ್ಲ ಬಿಟ್ಬಿಡಿ. ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದು ನಮ್ಗೆ ಅನವಸರ. ನಾವು ಹ್ಯಾಪಿಯಾಗಿರ್ಬೇಕಂದ್ರೆ ನಮ್ಮ ಇಂಟೆನ್ಷನ್ ಗುಡ್ಡಾಗಿರಬೇಕು, ನಾವು ಚೆನ್ನಾಗಿರಬೇಕು ಅನ್ನೋದೇ ನಾನು ಹೇಳ್ತೀನಿ. ಪ್ರತಿ ಸಲವೂ ನಾನು ಅದೇ ಹೇಳ್ತೀನಿ. ನಾವು ಆಡ್ತಾಯಿದ್ರೆ ನಮ್ಮ ಚಿಕ್ಕ ಹೆಣ್ಮಗಳು ವೀಡಿಯೋ ಮಾಡ್ತಿದ್ದಾರೆ. ಅವ್ರಿಗೂ ಅಷ್ಟೇ ಫ್ಯಾಮ್ಲಿಯಲ್ಲಿ ಸ್ವಲ್ಪ ಸ್ವೀಟ್ ಮೆಮೊರೀಸ್ ಇರಬೇಕು ಅಂತ ಆಸೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಎಲ್ಲಿ ಯಾರಾದರೆ ಎಲ್ಲರ ಹತ್ರ ಚೆನ್ನಾಗಿರೋಣ, ಒಂಥರ ಎಲ್ಲರೂ ಒಂದಾಗಿರೋಣ, ಫ್ಯಾಮ್ಲಿ ಎಲ್ಲ ಒಂದು ಹತ್ರ ಇರಬೇಕು, ಚೆನ್ನಾಗಿರಬೇಕು ಅಂತ ಜಾಸ್ತಿ ಜನ ಆಸೆ ಪಡ್ತಾರೋ, ಎಲ್ಲರೂ ನಮ್ಮವರು ಅಂತ ಯಾರಾದರೆ ಮುಂದೆ ಹೋಗ್ತಾರೋ ಅವರು ಜಾಸ್ತಿ ಜನಕ್ಕೆ ಕೆಟ್ಟವರಾಗಿಬಿಡ್ತಾರೆ. ಇದು ನನ್ನ ಅನಿಸಿಕೆ.
ಯಾಕೆ ಅಂದರೆ ಅವ್ರು ನಮ್ಮವರು ಅಂದ್ಕೊಂಡು ಎಲ್ಲರ ವಿಷಯದಲ್ಲೂ ಸ್ವಲ್ಪ ನಮ್ಮವರು ಅನ್ನೋ ಭಾವನೆಯಿಂದ ಒಳ್ಳೆಯದು ಕೆಟ್ಟದ್ದು ಹೇಳ್ತಾರಲ್ಲ, ಸೊ ಅವರೇ ತುಂಬ ಜನ ಕೆಟ್ಟವರಾಗ್ತಾರೆ ಅನ್ನೋದು ನನ್ನ ಫೀಲಿಂಗು. ಸೊ ಆದ್ರೂ ಪರವಾಗಿಲ್ಲ, ಆದರೂ ಹರ್ಟ್ ಹರ್ಟ್ ಮಾಡಿದವರು ನಮ್ಮವರೇ ಅಲ್ಲ ಅನ್ನೋದು ನನ್ನ ಫೀಲಿಂಗೂ ಅದೇ. ಸೊ ಇಷ್ಟಿತ್ತು ಗೈಸ್ ನಮ್ಮ ಊರಲ್ಲಿ ಹಬ್ಬಕ್ಕೆ ಹೋಗಿದ್ದು. ನಾವು ಸಾಟರ್ಡೆ ಹೋಗಿದ್ದು, ಬುಧವಾರ ಬಂದ್ವಿ ಊರಿಗೆ ರಿಟರ್ನು. ಸೊ ಅಷ್ಟರಲ್ಲಿ ಇನ್ನೂ ತುಂಬಾ ಮಿಸ್ ಆಗೋಗಿದೆ ವೀಡಿಯೋಸ್ ಎಲ್ಲ. ಜಾಸ್ತಿ ವೀಡಿಯೋಸ್ ಇತ್ತು, ಸುಮಾರು ಮಾಡಿದರೆ ಒಂದು 3 ಅವರ್ಸ್ ಥರ ಒಂದು 3-4 ವೀಡಿಯೋ ಆಗತ್ತೆ. ಆದರೂ ನಾನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ತುಂಬಾ ವೀಡಿಯೋಸ್ ಎಲ್ಲ ಮಿಸ್ ಆಗಿದೆ. ಆ್ಯಂಡ್ ಹಾಗೇ ನೆಕ್ಸ್ಟ್ ಡೇ ಸಂಘ ಕಟ್ಬಿಟ್ಟು ಬರಬೇಕು ಅಂತ ಬುಕ್ ಕಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ನಮ್ಮ ತೋಟ ಹತ್ರ ಎಲ್ಲ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಯಾವಾಗಾದರೂ ಊರಿಗೆ ಹೋಗಲಿ ನಾವು ಒಂದು ಹತ್ರ ಮೀಟ್ ಆದಾಗ ಮಿಸ್ ಮಾಡ್ದಿರ ವಾಕಿಂಗ್ ಬರ್ತೀವಿ. ಇದು ಹೇಳೋದಕ್ಕಿಂತ ಒಂಥರ ಅದು ನಾವು ಆ ಪ್ಲೇಸಲ್ಲಿ ಇರ್ತೀವಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ನಮಗೆ. ಬೇರೆಯವರು ಇದೇನೋ ನನಗೆ ಗೊತ್ತಿಲ್ಲ, ನನಗಂತೂ ತುಂಬಾ ಖುಷಿಯಾಗತ್ತೆ ಈ ಥರ ಎಲ್ಲ ಬಂದರೆ. ಎಷ್ಟು ಸ್ವೀಟ್ ಮೆಮೊರೀಸ್ ಅಂದರೆ. ಆ್ಯಂಡ್ ಇನ್ನೊಂದು ಏನು ಅಂದರೆ 2020 ಕೊರೋನಾ ಟೈಮಲ್ಲಿ ಬಂದುಬಿಟ್ಟು ಫುಲ್ಲು ಫ್ಯಾಮ್ಲಿ ಎಲ್ಲ, ನಮ್ಮ ಫ್ಯಾಮ್ಲಿ, ನಮ್ಮ ಭಾವ ಅವರಾಗ್ಬಿಟ್ಟು, ನಮ್ಮ ಚಿಕ್ಕ ಹೆಣ್ಮಗಳು, ನಮ್ಮ ದೊಡ್ಡ ಹೆಣ್ಮಗಳು ಎಲ್ಲರೂ ನಮ್ಮ ಅತ್ತೆಯವ್ರ ಮನೆಯಲ್ಲೇ 100 ಡೇಸ್ ಅಲ್ಲೇ ಇದ್ವಿ ಫ್ರೆಂಡ್ಸ್. ಅವಾಗ ಬಿದ್ದಿರೋ ಎಂಜಾಯ್ ಅಂತೂ ಸಾಯೋ ತನಕನೂ ಮರೆಯೋದಿಲ್ಲ. ಅಷ್ಟು ಸ್ವೀಟ್ ಮೆಮೊರೀಸ್ ಇತ್ತು ನಮಗೆ. ತುಂಬಾ ಎಂಜಾಯ್ ಮಾಡಿದ್ವಿ. ಅದು ಹೇಗೆ 100 ಡೇಸ್ ಅಷ್ಟು ಬೇಗ ಆಗೋಯ್ತು ಅಂತ ಎಲ್ಲರೂ ಭಯ ಬೀಳ್ತಾಯಿದ್ರೆ ಕರೋನಾ ಬಂದು ಏನಾಗತ್ತೋ ಅಂತ. ನಾವೆಲ್ಲ ಡೈಲಿ ಬರೀ ಎಂಜಾಯಲ್ಲೇ ಇದ್ವಿ ಫ್ರೆಂಡ್ಸ್. ಅಷ್ಟು ಎಂಜಾಯ್ ಮಾಡಿದ್ವಿ. ಒಂಥರ ಎಷ್ಟು ಹೇಳಿದ್ರೂ ಕಮ್ಮಿನೇ. ತುಂಬಾ ಚೆನ್ನಾಗಿರುತ್ತೆ ಫ್ಯಾಮ್ಲೀಸ್ ಎಲ್ಲ. ಆದರೆ ಈ ಬ್ಯುಸಿ ಲೈಫು, ಮಕ್ಕಳು ಫ್ಯೂಚರು, ಅದು ಇದು ಅಂದ್ಕೊಂಡು ಸ್ವಲ್ಪ ಪ್ರತಿಯೊಬ್ಬರು ಅವ್ರವ್ರ ಲೈಫ್ ಅವರು ಬ್ಯುಸಿಯಲ್ಲಿ ಇದ್ದೋಗ್ತಾರೆ. ಆದ್ದರಿಂದ ನಾನು ಹೇಳೋದೇನೆಂದರೆ, ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದರೂ ಒಂದು ಹತ್ರ ಸೇರಿ ನಿಮ್ಮ ಮೈಂಡಲ್ಲಿರೋ ನೆಗೆಟಿವ್ಸ್ ಎಲ್ಲ ತೆಗೆದ್ಬಿಟ್ಟು ಎಲ್ಲರೂ ನಮ್ಮವರು ಅನ್ನೋ ಭಾವನೆಯಿಂದ ಒಳ್ಳೆಯ ಒಂದು ಇಂಟೆನ್ಷನ್ ಇಟ್ಕೊಂಡು ದಯವಿಟ್ಟು ಒಂದು ಹತ್ರ ಸೇರಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ನಮ್ಮ ಹಬ್ಬದ ಹವಾ ಹೇಗಿದೆ ನಮ್ಮ ಫ್ಯಾಮ್ಲಿದು ಅನ್ನೋದು ನೋಡಿದ್ರಲ್ಲ. ಇಷ್ಟೆಲ್ಲ ಎಂಜಾಯ್ ಮಾಡಿ ಈಗೆಲ್ಲ ಇತ್ತು ನಮ್ಮ ಯುಗಾದಿ ಹಬ್ಬಕ್ಕೆ ನಮ್ಮ ಫ್ಯಾಮ್ಲಿಯಲ್ಲಿ. ಇನ್ನೂ ತುಂಬಾ ವೀಡಿಯೋಸ್ ಅಂತೂ ಮಿಸ್ ಆಗಿದೆ. ನಮ್ಮ ಅತ್ತೆಯವರು, ನಮ್ಮ ಮಾವ ಅವರೆಲ್ಲರೂ ವೀಡಿಯೋ ಇದೆ, ಅವ್ರದ್ದೆಲ್ಲನೂ ವೀಡಿಯೋಸ್ ಎಲ್ಲ ಸ್ವಲ್ಪ ಮಿಸ್ ಆಗಿದೆ. ಸಿಕ್ಕಿದ್ರೆ ಇನ್ನೂ ವೀಡಿಯೋಸ್ ಸ್ವಲ್ಪ ನಾನು 4-5 ಜನರು ಫೋನಲ್ಲಿ ನಾವೆಲ್ಲ ವೀಡಿಯೋಸ್ ಮಾಡಿದ್ದೀವಿ. ಅವನ್ನೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ಹಬ್ಬದಲ್ಲಿ ಹೀಗಿತ್ತು. ನಾವೆಲ್ಲ ಫೋಟೋಸ್ ಎಲ್ಲ ತೆಗೆದುಕೊಂಡು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಇಷ್ಟು ಬೇಗ 3-4 ಡೇಸ್ ಆಗೋಯ್ತು ಅನ್ನೋದು ಫುಲ್ಲು ಶಾಕೇ ಆಗಿತ್ತು ನನಗೆ. ಆ್ಯಂಡ್ ಹೇಗಿದೆ ಗಾಯ್ಸ್ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಯುಗಾದಿ ಹವ ಹೇಗಿದೆ ಅನ್ನೋದನ್ನು ದಯವಿಟ್ಟು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೂರುಗಳಲ್ಲಿ ಯಾರೆಲ್ಲ ಎಲ್ಲೆಲ್ಲಿ ಹೋಗಿದ್ರಿ, ನಿಮ್ಮೂರಲ್ಲಿ ನೀವು ಹೇಗೆಲ್ಲ ಹಬ್ಬ ಮಾಡ್ಕೊಂಡ್ರಿ, ನಿಮ್ಮ ಫ್ಯಾಮ್ಲಿಯಲ್ಲೆಲ್ಲ ಹೀಗೆ ಇರ್ತಾರ, ಇನ್ನೂ ಯಾವ್ಯಾವ ರೀತಿ ನೀವು ಎಂಜಾಯ್ ಮಾಡಿದ್ರಿ ಅನ್ನೋದನ್ನು ಮಿಸ್ ಮಾಡ್ದಿರ ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಮಿಸ್ ಮಾಡ್ದಿರ ಕಾಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ನೆಕ್ಸ್ಟ್ ಇಯರ್ಗೆ ಅಡ್ವಾನ್ಸ್ಡ್ ವಿಶ್ ಯು ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.